ಹಾಯ್ ಫ್ರೆಂಡ್ಸ್, ಮಾವಿನ ಹಣ್ಣು ಸೀಸನ್ ಬಂದೇ ಬಿಡ್ತು. ಉಪ್ಪು ಮುಂಚಿ ಅಥವಾ ಮೀಟ್ ಮಿಕ್ಸ್ ಸಾಂಗ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಹಿರಿಯರು ಇದನ್ನು ಮಾಡ್ತಾಯಿದ್ರು. ಗಂಜಿ ಊಟಕ್ಕಂತೂ ಸಖತ್ತಾಗಿರುತ್ತೆ. ಇದು ಒಂದು ಬೇರೆ ವೆರೈಟಿ ಮಾವಿನ ಹಣ್ಣು. ಉಪ್ಪು ಮುಂಚಿ ಮಾಡಲಿಕ್ಕೆ ಬೆಸ್ಟ್ ಮಾವಿನ ಹಣ್ಣು ಅಂದರೆ ಅದು ಸಣ್ಣದು ಬರ್ತದಲ್ಲ, ಕಾಟ್ ಮಾವಿನ ಹಣ್ಣು, ಅದು ಬೆಸ್ಟ್. ಅದು ಇದ್ದರೆ ಅದರಲ್ಲಿ ಮಾಡಿ ನೀವು ವೆರೈಟಿ ರೆಸಿಪೀಸ್ ಮಾಡ್ಬೋದು. ಸ್ಪೆಷಲಿ ಮಾವಿನ ಹಣ್ಣಿನ ಸಾರು ಕೂಡ ಸಖತ್ತಾಗಿರುತ್ತೆ. ಅದರ ರೆಸಿಪಿ ನಾನು ಮತ್ತೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತೆ ಯಾವಾಗಲಾದರೂ. ಇವಾಗ ನಾನು ಸಿಂಪಲ್ಲಾಗಿ ಉಪ್ಪು ಮುಂಚಿ ಮೀಟ್ ಮಿಕ್ಸಾಂಗ್ ಅಥವಾ ಉಪ್ಪು ಮೆಣಸಿನಕಾಯಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಓಕೆ, ಮಾವಿನ ಹಣ್ಣನ್ನು ಚೆನ್ನಾಗಿ ವಾಶ್ ಮಾಡಿ ಆನಂತರ ಈ ರೀತಿ ಕಟ್ ಮಾಡ್ಕೊಳ್ಳಿ. ಬಾಯಿಗೆ ರುಚಿ ಇಲ್ಲ ಅಂದರೆ ಸಖತ್ತಾಗಿರುತ್ತೆ ಈ ರೆಸಿಪಿ. ಓಕೆ, ಇದನ್ನು ಕಟ್ ಮಾಡಿ ಇದರ ಪಲ್ಪನ್ನು ತೆಗಿಯೋಣ ನಾವು. ಓಕೆ, ಪಲ್ಪನ್ನು ತೆಗಿಯೋಣ. ಕಾಟ್ ಮಾವಿನ ಹಣ್ಣಾದರೆ ಸಿಪ್ಪೆಯನ್ನು ಕೂಡ ನಾವು ಸ್ಕ್ವೀಸ್ ಮಾಡಿ ತಗೊಳ್ಬೋದು. ಈ ಸಿಪ್ಪೆಯನ್ನು ಕೂಡ ನೀವು ಸ್ಕ್ವೀಸ್ ಮಾಡಿ ತಗೊಳ್ಬೋದು. ಬಟ್ ಮಾವಿನ ಹಣ್ಣನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಬೇಕಿಂಗ್ ಸೋಡಾದಲ್ಲಿ ಒಂದು 10 ನಿಮಿಷ ಇಟ್ಟು ಚೆನ್ನಾಗಿ ವಾಶ್ ಮಾಡಿ ತೆಗೆದು ಮತ್ತೆ ನೀವು ಯೂಸ್ ಮಾಡ್ಬೋದು. ನಾನು ಇದರ ಸ್ಕಿನ್ನನ್ನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಇವಾಗ ಗೊತ್ತಿದೆಯಲ್ಲ ಕೆಮಿಕಲ್ಸ್ ಅದು ಇದೆಲ್ಲ ಇರುತ್ತೆ, ಎಷ್ಟು ವಾಶ್ ಮಾಡಿದರೂ ಹೋಗೋದಿಲ್ಲ. ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ. ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಈ ರೀತಿ ಇದಕ್ಕಿನ್ನು ಬಿಸಿ ನೀರನ್ನು ಹಾಕ್ಕೊಳ್ಬೇಕು. ನಾನು ಉಗುರು ಬಿಸಿ ಇರುವಂಥ ನೀರನ್ನು ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ಅಷ್ಟು ಹಾಕಿ ಚೆನ್ನಾಗಿ ಈ ರೀತಿ ನೋಡಿ ಸ್ಕ್ವೀಸ್ ಮಾಡ್ಕೊಳ್ಳಿ. ಬಾಯಲ್ಲಿ ನೀರು ಬರ್ತಾ ಉಂಟು ಫ್ರೆಂಡ್ಸ್. ಮಾವಿನ ಹಣ್ಣು ಅಂತ ಹೇಳುವಾಗ ಬಾಯಲ್ಲಿ ನೀರು ಬಂದೇ ಬರುತ್ತೆ. ಚೆನ್ನಾಗಿ ಈ ರೀತಿ ಸ್ಕ್ವೀಸ್ ಮಾಡ್ಕೊಳ್ಳಿ. ಸಪೋಸ್ ನೀವು ಈ ಸಿಪ್ಪೆಯನ್ನು ಯೂಸ್ ಮಾಡೋದಾದರೆ ಈ ಸಿಪ್ಪೆಯನ್ನು ನೀವು ಬಿಸಿ ನೀರಲ್ಲಿ 10 ನಿಮಿಷ ನೀವು ನೆನೆ ಹಾಕಿ ಇಟ್ಟು ಇದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಆ ರಸವನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಕಾಟ್ ಮಾವಿನ ಹಣ್ಣಿದ್ದರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಆ ಸಿಪ್ಪೆದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆ ಮಾವಿನ ಹಣ್ಣಿದು. ಓಕೆ, ಇದನ್ನು ಹಿಂಡ್ತಾ ಇರುವಾಗಲೇ ನನಗೆ ಬಾಯಲ್ಲೆಲ್ಲ ನೀರು ಬರ್ತಾ ಉಂಟು. ನಿಮಗೆ ಕೂಡ ಬಾಯಲ್ಲಿ ನೀರು ಬರ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಆಯಿತಾ, ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ. ಓಕೆ, ಈ ರೀತಿ ಇರಲಿ ಇದು. ನೆಕ್ಸ್ಟ್ ನಾನು ಒಂದು ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡೋಣ. ನೋಡಿ, ಖಾರಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನ್ಕಾಯನ್ನು ತಗೊಳ್ಬೋದು. ನಾನು ಒಂದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಮ ಸ್ಪೈಸ್ ಟಾಲರೆನ್ಸ್ ಎಷ್ಟಿದೆ ಅಷ್ಟು ನೀವು ಗ್ರೀನ್ ಚಿಲ್ಲಿಯನ್ನು ಯೂಸ್ ಮಾಡ್ಬೋದು. ಇನ್ನು ಕೆಲವರು ಇದನ್ನು ಬ್ಯಾಡಗಿ ಮೆಣಸನ್ನು ಹಾಕಿ ಕೂಡ ಮಾಡ್ತಾರೆ, ಹಾಗೆ ಸಹ ಮಾಡ್ಬೋದು. ನಾನು 2 ರೆಸಿಪಿಯನ್ನು ಕೂಡ ಟ್ರೈ ಮಾಡಿದ್ದೀನಿ. ನನಗೆ ಬೆಸ್ಟ್ ಅನಿಸಿದ್ದು ಹಸಿ ಮೆಣಸಿನ್ಕಾಯಿದು ಈ ಸ್ಮೆಲ್ ಏನಿದೆ ನೋಡಿ, ಇದರ ಘಮ ಏನಿದೆ ನೋಡಿ, ಚೆನ್ನಾಗಿರುತ್ತೆ. ಸೊ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ, ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಳೋಣ, ರುಚಿಗೆ ಎಷ್ಟು ಬೇಕು ಅಷ್ಟು. ಇನ್ನು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಈ ರೀತಿ ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ. ಬಾಯಲ್ಲಿ ನೀರು ಬರ್ತಾ ಉಂಟು, ಸಖತ್ತಾಗಿದೆ. ಇನ್ನು ನೀವು ಇದನ್ನು ಸರ್ವ್ ಮಾಡ್ಬೋದು. ಓಕೆ, ಉಪ್ಪು ಮುಂಚಿ ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಒಬ್ಬರಿಗೆ 1 ಮಾವಿನ ಹಣ್ಣು, ಹಾಗೆ ಮನೆಯಲ್ಲಿ 4 ಮೆಂಬರ್ಸ್ ಇದ್ದರೆ 4 ಮಾವಿನ ಹಣ್ಣನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ನಾನು ರೈಸನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಗಂಜಿ ನಮ್ಮದು ಕುಚ್ಚಲಕ್ಕಿ ಕಜೆಯರಿ ಅಂತ ಹೇಳ್ತೀವಿ ನೋಡಿ, ಅದು. ಆನಂತರ ಮಾವಿನ ಹಣ್ಣಿನ ಉಪ್ಪು ಮುಂಚಿ, ಸಖತ್ ಕಾಂಬಿನೇಷನ್. ಇದು 2 ಇದ್ದರೆ ಸಾಕು, ಮಧ್ಯಾಹ್ನದ ಊಟ ಸೂಪರ್ ಆಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಬಾಯ್.